ಹಾಯ್ ಫ್ರೆಂಡ್ಸ್, ಇವತ್ತು ವಿಶೇಷವಾದ ಒಂದು ಅಡುಗೆನ ಮಾಡ್ತಾಯಿದ್ದೀವಿ. ಮೊಳಕೆ ಕಟ್ಟಿದ ಸಾರು. ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು, ಹೆಲ್ತಿ ಫುಡ್ಡು, ಮತ್ತು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಏನೂ ಆಗೋದಿಲ್ಲ. ಇದರಲ್ಲಿ ತುಂಬ ಈಗ ಉಪಯೋಗಕರವಾದ ಅಂಶಗಳಿರ್ತವೆ ಮೊಳಕೆ ಮೊಳಕೆ ಕಟ್ಟಿರೋ ಕಾಳಲ್ಲಿ. ನಾವು ತೊಗೊಂಡಿರೋದು 3 ಥರ ಕಾಳುಗಳು ತೊಗೊಂಡಿರ್ತೀವಿ. 3 ಥರ ಕಾಳಿನಲ್ಲಿ ಒಂದು ಕಡಲೆಕಾಳು, ಬಟಾಣಿ ಕಾಳು ಮತ್ತು ಹುರುಳಿಕಾಳು 3ನ್ನ ನೆನೆ ಹಾಕಿ ಒಂದು ಮೊಳಕೆ ಕಟ್ಟಿ ಮೊಳಕೆ ಕಟ್ಟಿರ್ತೀವಿ. ಕಟ್ಬಿಟ್ಟು ಅದನ್ನ ತೊಳೆದು ಸಪ್ರೇಟಾಗಿ ಇಟ್ಕೋಬೇಕು ಅದನ್ನ. ನೋಡಿ ಫ್ರೆಂಡ್, ಅದು ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ನಾನು. ಒಂದು ಬಟ್ಲಲ್ಲಿ ಆಲೂಗೆಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಮತ್ತು ಬದನೆಕಾಯಿ ಒಂದು ಇದಕ್ಕೆ ಸಪ್ರೇಟಾಗಿ ನೀರಲ್ಲಿ ಇಟ್ಕೊಂಡಿದ್ದೀವಿ. ನೋಡಿ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಶುಂಠಿ, ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು. ಇಷ್ಟು ಬೇಕು ಫ್ರೆಂಡ್ಸ್ ಇದಕ್ಕೆ, ಅಡುಗೆ ಇದು ಮೊಳಕೆ ಕಟ್ಟು ಸಾರು ಮಾಡೋದಕ್ಕೆ. ಮತ್ತು ಅದಕ್ಕೆ ಧನಿಯಾ ಪುಡಿ ಮತ್ತು ಒಣಮೆಣಸಿನ್ಕಾಯಿ ಪುಡಿ, ಇಷ್ಟು ಅದಕ್ಕೆ ಅಡುಗೆ ಮಾಡೋಕ್ಕೆ ಬೇಕಾಗ್ತದೆ. ನೋಡಿ ಫ್ರೆಂಡ್ಸ್, ಇವಾಗ ಮಸಾಲೆ ಯಾವುದು ಮಸಾಲೆ ಯಾವ ಥರ ರೆಡಿ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ನೋಡಿ. ಇವಾಗ ನೋಡಿ, ಇದಕ್ಕೆಲ್ಲ ಇಷ್ಟೊಂದೆಲ್ಲ ಐಟಮ್ಸ್ ಹಾಕಿದ್ರೆ ಮನೆಯಲ್ಲೇ ಹೋಟ್ಲಿಗಿಂತ ಮನೇಲಿ ಮಾಡಿದ್ರೆ ತುಂಬ ಚೆನ್ನಾಗಿರ್ತದೆ. ನೋಡಿ, ಸ್ಟವ್ ಹಚ್ಕೊಂಡು ಅದಕ್ಕೆ ಒಂದು ಕಡಾಯಿ ಇಡಬೇಕು. ಅದಕ್ಕೆ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕೋಬೇಕು. ಅದಕ್ಕೆ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಅದನ್ನ ಫ್ರೈ ಮಾಡ್ಕೋಬೇಕು. ನಾವು ಹಚ್ಚಿರುವಂಥ ಐಟಮ್ಸ ಫ್ರೈ ಮಾಡಬೇಕು. ಅದಕ್ಕೆ ಈರುಳ್ಳಿ ಹಾಕ್ತಾಯಿದ್ವಿ. ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಅದನ್ನ ಲೈಟಾಗಿ ಇದು ಬಾಣಲಿಲಿ ಫ್ರೈ ಮಾಡ್ಬೇಕು ಅದನ್ನ. ಮತ್ತು ಟೊಮೊಟೊನೂ ಅದಕ್ಕೆ ಹಂಗೆ ಲೈಟಾಗಿ ಫ್ರೈ ಮಾಡಬೇಕು. ಮತ್ತು ಬೆಳ್ಳುಳ್ಳಿ, ಮತ್ತು ಶುಂಠಿ, ತೆಂಗಿನ ಪೀಸು, ಇವೆಲ್ಲ ಮೂರನ್ನೂ ಸ್ವಲ್ಪ ಕೆಂಪಾಗೋವರೆಗೂ ಸ್ವಲ್ಪ ಫ್ರೈ ಮಾಡ್ತಾ ಇರಬೇಕು. ಅದು ಲೋ ಫ್ಲೇಮ್ ಇಟ್ಕೊಂಡು ಮಾಡಬೇಕು. ಮತ್ತು ಹಾಗೆ ಇದಕ್ಕೆ ಅದು ಫ್ಲೇಮ್ ಆಗ್ತಾ ಇದ್ದಂಗೆ ಅದಕ್ಕೆ ಖಾರದ ಪುಡಿ, ಅಚ್ಚ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಹಾಕ್ಕೊಂಡು ಫ್ರೈ ಮಾಡಿಬಿಟ್ಟು ಒಂದು ಜಾರಲ್ಲಿ ಅದನ್ನ ರುಬ್ಕೋಬೇಕು. ಅದು ತುಂಬ ಚೆನ್ನಾಗಿ ನುಣ್ಣಗೆ ರುಬ್ಬಿದ್ರೆ ಸಾಂಬಾರು ಗಟ್ಟಿಯಾಗಿ ತುಂಬ ಚೆನ್ನಾಗಿ ಬರ್ತದೆ. ನೋಡಿ, ರುಬ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಈ ಥರ ರುಬ್ಕೋಬೇಕು. ನೀವು ಸ್ವಲ್ಪ ನೀರು ಹಾಕ್ಕೊಂಡು, ಜಾಸ್ತಿ ನೀರು ಹಾಕ್ತಾರೆ ಎಲ್ಲ ಉಪ್ಪು ಆಚೆ ಕಡೆ ಎಲ್ಲ ಬಂದುಬಿಡ್ತದೆ. ಸ್ವಲ್ಪ ಲೈಟಾಗಿ ನೀರು ಹಾಕ್ಕೊಂಡು ರುಬ್ಬೇಕು ಅದಕ್ಕೆ. ಮತ್ತು ಈಗ ಇದು ಕುಕ್ಕರ್ ತಗೊಂಡು ಅದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಅದು ಸಪ್ರೇಟಾಗಿ ಇಟ್ಬಿಟ್ಟು ಇದನ್ನ ಕಾಳು, ಅದಕ್ಕೆ ಸಾಸಿವೆ, ಕರಿಬೇವು ಸೊಪ್ಪು, ಅವು ಚೆನ್ನಾಗಿ ಒಂದು ಸ್ವಲ್ಪ ಎಣ್ಣೆ ಕಾದಿದ ಮೇಲೆ ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಫ್ರೆಂಡ್, ಇವಾಗ ಕಾಳು ಮೊಳಕೆ ಕಟ್ಟಿರುವಂಥ ಕಾಳನ್ನ ಸಪ್ರೇಟಾಗಿ ತೊಳೆದಿಟ್ಕೊಂಡಿರೋದನ್ನ ನೀರೆಲ್ಲ ಸೋಸ್ಬಿಟ್ಟು ನೀಟಾಗಿ ಅದನ್ನ ಹಾಕ್ಕೊಂಡು ಅದಕ್ಕೆ ಕುಕ್ಕರ್ಗೆ ಹಾಕಿ ಫ್ರೈ ಮಾಡಬೇಕದು. ಅದು ಸ್ವಲ್ಪ ಲೈಟಾಗಿ ಕೆಂಪಗಾಗೋವರೆಗೂ ಫ್ರೈ ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡಬೇಕು. ನೋಡಿ, ಈ ಥರ ಅದನ್ನ ಸೌಟಲ್ಲಿ ಶೇಕ್ ಮಾಡ್ತಾ ಇರಬೇಕು. ಅದು ಒಳ್ಳೆ ಸ್ಮೆಲ್ ಒಂಥರ ತುಂಬ ಚೆನ್ನಾಗಿ ಬರ್ತದೆ ಸ್ಮೆಲ್ಲು. ಯಾಕಂದರೆ ಮೊಳಕೆ ಕಟ್ಟಿದ ಕಾಳುಗಳಲ್ವ, ಅದು ತುಂಬ ಸ್ಮೆಲ್ ಚೆನ್ನಾಗಿ. ಹಾಗೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಅದು ತಿಂದರೆ ಅದು ಇನ್ನೂ ತುಂಬ ಹೆಲ್ತಿ ಫುಡ್ ಅದು. ನೋಡಿ ಫ್ರೆಂಡ್, ಅದನ್ನ ನಾವು ಆ ರುಬ್ಬಿರುವಂಥ ಮಸಾಲೆ ಐಟಮ್ಮ ಅದಕ್ಕೆ ನಾನು ಹುಯ್ತಾ ಇದ್ದೀನಿ. ಅದು ಹುಯ್ದು ನಮಗೀಗ ಎಷ್ಟು ಸಾಂಬಾರು ನಮಗೆ ಎಷ್ಟು ಬೇಕೋ ಅಷ್ಟು ತಕ್ಕಂತೆ ನಾವು ಅದನ್ನ ನೀರು ಹಾಕ್ಕೊಂಡು ಹೆಚ್ಚಿಸ್ಕೋಬೇಕು. ಬದನೆಕಾಯಿ, ಆಲೂಗೆಡ್ಡೆ ಇವೆಲ್ಲ ಹಾಕ್ಬಿಟ್ಟು ಜೊತೆಯಲ್ಲಿ ಹಾಕಿ ಇದು ಮಾಡಬೇಕು. ಮತ್ತು ರುಬ್ಬಿರುವಂಥ ಮಸಾಲೆನೂ ಅದಕ್ಕೆ ಹಾಕಬೇಕು.
ನಮ್ಮ ನೀರು ಎಷ್ಟು ಹಾಕಬೇಕು, ಸಾಂಬಾರು ಎಷ್ಟು ಜನ ಇರ್ತೀವಿ, ನಾವು ಎಷ್ಟು ಜನ ಇರ್ತೀವಿ ಮನೆಯಲ್ಲಿ ಅಷ್ಟು ತಕ್ಕಂತೆ ಹೆಚ್ಚಿಗೆ ಮಾಡಬೇಕು. ಜಾಸ್ತಿ ತೆಳ್ಳಗೆ ಮಾಡಿದ್ರೆ ತುಂಬ ಚೆನ್ನಾಗಿರಲ್ಲ ಅದು. ನೋಡಿ ಫ್ರೆಂಡ್, ಈ ಥರ ಇದ್ದರೆ ತುಂಬ ಚೆನ್ನಾಗಿರ್ತದೆ. ನೋಡಿ ಈಗ ಸ್ಮೆಲ್ ಚೆನ್ನಾಗಿ ಬರ್ತಾ ಇದೆ ಗಮ್ ಅಂತ. ರುಚಿಗೆ ತಕ್ಕಂತೆ ಉಪ್ಪು ಹಾಕ್ಬೇಕು ಅದಕ್ಕೆ. ನೋಡಿ ಫ್ರೆಂಡ್ಸ್, ಈ ಥರ ಉಪ್ಪು ರುಚಿಗೆ ತಕ್ಕಂತೆ ಉಪ್ಪು ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಳನ ಮುಚ್ಚಿ ಅದು ಒಂದು 2ರಿಂದ 3 ವಿಸಿಲ್ ಹೊಡೆಯೋವರೆಗೂ ವೆಯ್ಟ್ ಮಾಡಬೇಕು. ಆವಾಗ ನೋಡಿ ವಿಸಿಲ್ ಹೊಡಿತಾ ಇದೆ. ಇವಾಗ 3 ವಿಸಿಲ್ ಆದಮೇಲೆ ಒಂದು 10ರಿಂದ 15 ನಿಮಿಷ ಹಾಗೆ ಬಿಡಬೇಕು ಅದು. ಯಾಕಂದರೆ ಸಡನ್ಲಿ ಓಪನ್ ಮಾಡಿದ್ರೆ ಅದರಲ್ಲಿರುವಂಥ ಸ್ಮೆಲ್ಲೆಲ್ಲ. ಫ್ರೆಂಡ್ಸ್, ನಾವು ಮಾಡುವಂಥ ಅಡುಗೆ ಇದು ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.